ಇವತ್ತು ನಾನು ಆ್ಯಕ್ಚುಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನನಗೆ ತುಂಬ ಇಷ್ಟವಾದ ದೇವರು, ತುಂಬ ಇಷ್ಟಪಟ್ಟಿದ್ದ ದೇವರು ಅಂದರೆ ಗಣೇಶ. ನಾನು ಊರಿಗೆ ಬಂದರೆ ನಾನು ಆನೆಗುಡ್ಡಿಗೆ ಹೋಗಿ ಕಂಪಲ್ಸರಿ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಬರ್ತೀನಿ. ಅಲ್ಲಿ ಇವಾಗ ಸುಮ್ಮನೆ ಹಂಗೆ ರೀಲ್ಸ್ ನೋಡ್ತಿದ್ದೆ, ಅದದ್ದು ತಿಳ್ಕೊಳ್ಳೋಣ ಅಂತ ಇಷ್ಟು ದಿನ ಹೋಗಿ ಬರ್ತಿದ್ದೆ, ನನಗೂ ಗೊತ್ತಿಲ್ಲ ಪ್ರಾಪರಾಗಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸರ್ಚ್ ಮಾಡ್ತಿದ್ದಾಗ ಗೊತ್ತಾಯಿತು, ಆನೆಗುಡ್ಡೆ ಬಂದ್ಬಿಟ್ಟು ಪ್ರಸಿದ್ಧವಾದ ಸ್ಥಳ. ಅದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇವಾಗ ಆಲ್ರೆಡಿ ಪಾಪ್ಯುಲರ್ ಆಗಿದೆ. ಬಟ್ ಅದರೊಳಗೊಂದು ಚಿಕ್ಕ ಕತೆ ಇದೆ, ಆ ಚಿಕ್ಕ ಕತೆ ಹೇಳ್ತೀನಿ. ಆನೆಗುಡ್ಡೆನ ಕುಂಬಾಶಿ ಅಂತ ಯಾಕೆ ಕರೀತಾರೆ ನಿಮ್ಗೆಲ್ಲರಿಗೂ ಗೊತ್ತಾ? ಗೊತ್ತಿಲ್ಲ, ಕೇಳಿ ತಿಳ್ಕೊಳ್ಳೋಣ. ಈ ಸ್ಥಳ ಮಹಾಭಾರತದಲ್ಲೂ ಇತ್ತು. ಮಹಾಭಾರತದಲ್ಲಿ ಇತ್ತು. ಪುರಾಣ ಕತೆ ಪ್ರಕಾರ ಏನಂದರೆ, ಮಳೆ ಬರಲಿ ಅಂತ ಅಗಸ್ತ್ಯ ಮುನಿಗಳು ಯಜ್ಞ ಮಾಡ್ತಾ ಇರ್ತಾರೆ. ಯಜ್ಞ ಮಾಡ್ತಾ ಇರುವಾಗ ಕುಂಬಾಸುರ ಅಂತ ರಾಕ್ಷಸ ಇರ್ತಾರೆ. ಆ ರಾಕ್ಷಸ ಬಂದು ಯಜ್ಞಕ್ಕೆ ತೊಂದರೆ ಕೊಡ್ತಾ ಇರ್ತಾರೆ. ಆವಾಗ ಗಣೇಶ ಬಂದ್ಬಿಟ್ಟು ಪಾಂಡವರಲ್ಲಿ ಬಲಿಷ್ಠವಾದ ಭೀಮನಿಗೆ ಆಯುಧ ಕೊಡ್ತಾನೆ. ಆ ಆಯುಧ ಹೆಸರೇ ಬಂದ್ಬಿಟ್ಟು ಕುಂಬಾಶಿ. ಆ ಕುಂಬಾಶಿ ಅನ್ನೋ ಆಯುಧನ ಹೋಗಿ ಕುಂಬಾಸುರನ ಸಂಹಾರ ಮಾಡ್ತಾನೆ. ಇದರಿಂದ ನಮಗೆ ಆನೆಗುಡ್ಡಿನ ನಾವು ಕುಂಬಾಶಿ ಅಂತ ಹೆಸರು ಕರಿತೀವಿ.